ಕೃತ್ಯಕ್ಕೆ ಮತಾಂಧ ಭಯೋತ್ಪಾದಕರಿಗೆ ಮತಾಂಧ ಭಯೋತ್ಪಾದಕರಿಗೆ ಆಗಲೇಬೇಕು ಭಯೋತ್ಪಾದಕರ ತಲೆದಂಡ ಭಯೋತ್ಪಾದಕರ ಎಲ್ಲರೂ ಮೌನದೊಂದಿಗೆ ನಾವು ಬಸವೇಶ್ವರ ಸರ್ಕಲ್ಗೆ ಹೋಗೋಣ. ಬೆಳಗ್ಗೆ ವಿಧಾನ ಪರಿಷತ್ ಸದಸ್ಯ ಪಿ.ಎಚ್. ಪೂಜಾರ್ ಅವರ ನೇತೃತ್ವದಲ್ಲಿ ಉಗ್ರರ ಕೃತ್ಯದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಪಾಕಿಸ್ತಾನಿ ಉಗ್ರರ ಕೃತ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಗುಂಡಿನಿಂದ ಹತ್ಯೆಯಾದ ಪ್ರವಾಸಿಗರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರ ನೇತೃತ್ವದಲ್ಲಿ ಸಂಜೆ ಶ್ರದ್ಧಾಂಜಲಿ ಕಾರ್ಯಕ್ರಮ. ಸಂಜೆ 7ಕ್ಕೆ ಬಿಜೆಪಿ ಕಾರ್ಯಾಲಯ ಶಿವಾನಂದ್ ಜೀನ್ದಿಂದ ಬಸವೇಶ್ವರ ವೃತ್ತದವರೆಗೆ ಕ್ಯಾಂಡಲ್ ಹಚ್ಚಿಕೊಂಡು ಮೌನ ಪಾದಯಾತ್ರೆ ಮೂಲಕ ತೆರಳಿ ಜಮ್ಮು ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ನಿನ್ನೆ ಮಧ್ಯಾಹ್ನ ಭಯೋತ್ಪಾದಕರ ಹೇಯ ಕೃತ್ಯದಲ್ಲಿ ಕರ್ನಾಟಕದ 3 ಜನ ಸೇರಿ ಒಟ್ಟು 26 ಜನವರಿ ಹಿಂದೂ ಪ್ರವಾಸಿಗರನ್ನು ಗುರಿಯಾಗಿಟ್ಟುಕೊಂಡು ಗುಂಡಿಟ್ಟು ಹತ್ಯೆ ಮಾಡಲಾಗಿದ್ದು, ಈ ಘಟನೆಯಲ್ಲಿ ಹತರಾದ ಎಲ್ಲ ಹಿಂದೂಗಳಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಮ್ಮು ಮತ್ತು ಕಾಶ್ಮೀರ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಂಥ ಪ್ರದೇಶಕ್ಕೆ ನಮ್ಮ ಎಲ್ಲ ಪ್ರವಾಸಿಗರು ಎಲ್ಲ ಪ್ರದೇಶದಿಂದನೂ ಹೋಗಿದ್ದಾರೆ. ಭಾರತದ ವಿವಿಧ ರಾಜ್ಯಗಳಿಂದ ಹೋದಂಥ ಸಂದರ್ಭದಲ್ಲಿ ಆತಂಕವಾದಿಗಳು ನಮ್ಮ ದೇಶದ ಸೇನೆಯ ಡ್ರೆಸ್ಸನ್ನು ಹಾಕಿಕೊಂಡು ಬಂದು ಮೋಸದಿಂದ ಅಂದಾಜೊಂದಿ ಫೈರಿಂಗನ್ನು ಮಾಡಿ ಸುಮಾರು 27-28 ಜನರ ಪ್ರಾಣ ಹಾನಿಯಾಗಿದ್ದರ ನಿಮಿತ್ತ ಆ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅದರ ನಿಮಿತ್ತ ನಾವು ಮೌನ ಮೆರವಣಿಗೆಯನ್ನು ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಿದ್ದೇವೆ. ಅನೇಕ ವರ್ಷಗಳಿಂದ ಕಾಶ್ಮೀರ ಹೊತ್ತಿ ಉರಿತಾ ಇತ್ತು. ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅಲ್ಲಿಯ 35A ಮತ್ತು 370 ಕಲಂ ತೆಗೆದ ಮೇಲೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಯಿತು. ಅದು ನಮ್ಮ ದೇಶದ ಒಂದು ಭಾಗ ಆಗಿದ್ದರಿಂದ ಅನೇಕರು ಅಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ರು. ಅದರ ಪ್ರತಿಶತ 70%ಕ್ಕಿಂತ ಹೆಚ್ಚು ಈ ಘಟನೆಗಳು ಕಡಿಮೆಯಾಗಿದ್ದರು. ಅದರ ಸಾಕಷ್ಟು ಸೆಕ್ಯೂರಿಟಿ ಕೇಂದ್ರ ಸರ್ಕಾರ ಇಟ್ಟಿದ್ರೂ ಕೂಡ ಸೇನೆಯ ಒಂದು ಸಮವಸ್ತ್ರವನ್ನು ಧರಿಸಿ ಬಂದು ಈ ರೀತಿ ಮೋಸದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಹಿಂದೆ ಏನೇನು ಉಗ್ರ ಚಟುವಟಿಕೆಯನ್ನು ಮಾಡಿದ್ದಾರೆ ನಮ್ಮ ದೇಶ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಮುಂಬೈ ಏನು 26/11 ಮುಂಬೈ ಘಟನೆಯ ಮಾಸ್ಟರ್ ಮೈಂಡ್ ಇದ್ದ ಅವನನ್ನು ಅಮೆರಿಕಾದಿಂದ ಹಿಡ್ಕೊಂಡು ಬಂದು ಭಾರತದ ಜೈಲಿನಲ್ಲಿ ಇವತ್ತು ಇಡಲಾಗಿದೆ. ಅವನಿಗೂ ಕೂಡ ಕಾನೂನಿನ ಪ್ರಕಾರ ಶಿಕ್ಷೆ ಆಗುವುದಂತೂ ಶತಸಿದ್ಧ. ಆದರೆ ಇಂಥವ್ರನ್ನ ಬಿಡುವುದೂ ಇಲ್ಲ. ಪ್ರಧಾನಮಂತ್ರಿಗಳು ತಮ್ಮ ಸೌದಿ ಅರೇಬಿಯಾದ ಪ್ರವಾಸವನ್ನು ಮೊಟಕುಗೊಳಿಸಿ ಇವತ್ತು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಈಗ 6 ಗಂಟೆಗೂ ಮೀಟಿಂಗ್ ಇತ್ತು. ಸರಿಯಾದಂಥ ಅವರ ತಕ್ಕ ಶಾಸ್ತಿಯನ್ನು ಮಾಡೋದರಲ್ಲಿ ನಮ್ಮ ಸರ್ಕಾರ ಹಿಂದೆ ಬೀಳುವುದಿಲ್ಲ. ಈ ರೀತಿ ಉಗ್ರಗಾಮಿ ಚಟುವಟಿಕೆಯನ್ನು ಮಾಡಿ ಭಾರತವನ್ನು ಬಗ್ಗಿಸುವಂಥದ್ದಾಗೋದಿಲ್ಲ. ಯಾಕಂದ್ರೆ 140 ಕೋಟಿ ಇರುವಂಥ ಬಹಳ ದೊಡ್ಡ ದೇಶ ನಮ್ಮದು. ಇಂಥ ಅನೇಕ ಘಟನೆಗಳನ್ನು ಎದುರಿಸಿ ನಮ್ಮ 11 ವರ್ಷದಲ್ಲಿ ಪ್ರಧಾನಮಂತ್ರಿಗಳು ಮೇಲೆದ್ದು ನಿಂತಿದ್ದಾರೆ. ಅವರ ಒಂದು ನಾಯಕತ್ವದಲ್ಲಿ ಇನ್ನೂ ಅವರಿಗೆ ತಕ್ಕ ಶಾಸ್ತಿಯನ್ನು ಈ ಉಗ್ರಗಾಮಿಗಳಿಗೂ ಪಾಕಿಸ್ತಾನಕ್ಕೂ ಮಾಡ್ತಾರ. ಇಡೀ ಇಂಥ ಘಟನೆ ಹಿಂದೆ ಇಡೀ ದೇಶ ಒಂದಾಗಿ ನಿಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ 2 ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಸಂಜೆ 7 ಗಂಟೆಗೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಹಾಗೂ ಬಾಗಲಕೋಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ಉಗ್ರರಿಂದ ಹತರಾದ 26 ಪ್ರವಾಸಿಗರು ಹಾಗೂ ಕರ್ನಾಟಕದ 3 ಜನರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಪ್ರವಾಸಿಗರಿಗೆ ಕೇಂದ್ರ ಸರ್ಕಾರ ಭದ್ರತಾ ನೀಡದೆ ವೈಫಲ್ಯವನ್ನು ಖಂಡಿಸಿ
ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ.